ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್. ಏನಿಲ್ಲ, ಇತ್ತೀಚೆಗೆ ಒಂದು ಫಿಶ್ ಬೌಲನ್ನು ಪರ್ಚೇಸ್ ಮಾಡಿದ್ದೆ. ಹಂಗೆ ಸ್ವಲ್ಪ ಮನೆಯಲ್ಲಿ ಫಿಶ್ಗಳನ್ನು ಇಡೋಣ ಅಂಥೇಳಿ. ಸೊ ನಿಮ್ಗೆ ತೋರಿಸ್ಬೇಕನ್ನಿಸ್ತದೆ, ತೋರಿಸ್ತೀನಿ. ಯಾರ್ಯಾರು ಈ ಇನಿಷಿಯಲ್ ಬೇಸಿಕ್ ಸ್ಟೇಜ್ ಒಳಗೆ ಫಿಶ್ ಅಕ್ವೇರಿಯಮ್ ಅನ್ನು ಆ್ಯಸ್ ಎ ಡೆಕೋರೇಟಿವ್ ಕೆಲವರು ಅಥವಾ ಏನೋ ವಾಸ್ತು ಅಂಥೇಳಿ ನಾವು ಇಡ್ತೀವಿ. ಸೊ ನೀವು ಯಾರಾದರೂ ಫಿಶ್ ಬೌಲ್ಗಳನ್ನು ಅಥವಾ ಅಕ್ವೇರಿಯಮ್ ಇಡೋಕ್ಕೆ ಶುರು ಮಾಡಬೇಕು ಅಂತಂದವ್ರಿಗೆ ಇನಿಷಿಯಲ್ ಸ್ಟೇಜಲ್ಲಿ ಈ ಬೌಲ್ ಪ್ರಿಫರ್ ಮಾಡೋದು ಭಾಳ ಒಳ್ಳೆಯದು. ಯಾಕಂತಂದರೆ ನಮಗೆ ಫಿಶ್ಗಳ ಬಗ್ಗೆ ಏನೂ ಐಡಿಯಾ ಇರೋಂಗಿಲ್ಲ. ಯಾವ ರೀತಿ ಅವನ್ನ ಸಾಕಬೇಕು, ಯಾವ ರೀತಿ ನೀರು ಚೇಂಜ್ ಮಾಡಬೇಕು, ಓಕೆ, ಯಾವ ರೀತಿ ಕೇರ್ ತೊಗೋಬೇಕು ಅಂಥೇಳಿ ನಮಗೆ ಐಡಿಯಾ ಇರೋಂಗಿಲ್ಲ. ಸೊ ಸಣ್ಣದರಿಂದ ನಾವು ಶುರು ಮಾಡಿದರೆ ನಮಗೆ ಹಂತ ಹಂತವಾಗಿ ಗೊತ್ತಾಗ್ತಾ ಹೋಗ್ತದೆ. ಸೊ ನೋಡಿರಿ, ನಾ ತಂದಿರೋಂಥ ಫಿಶ್ ಬೌಲನ್ನು ನಿಮ್ಗೆ ತೋರಿಸ್ತೀನಿ. ಅದು ಸಿಗ್ತದೆ ನಿಮ್ಗೆ ಅರೌಂಡ್ 100 200 ಅಥವಾ 250 ಈ ಥರ ಸಿಗ್ತೈತಿ. ಕೆಲವೊಬ್ಬರು ಅದ್ರ ಜೋಡಿ ಕೆಲವು ಫಿಶ್ಗಳನ್ನು ಕೊಡ್ತಾರೆ ನಿಮ್ಗೆ. ಒಂದು ಅಥವಾ ಎರಡು ಅಥವಾ ಹಿಂಗೆ 3 4 ಕೊಡ್ತಾರೆ. ಸೊ ನೋಡಿರಿ, ನಾ ಮೊನ್ನೆ ಅಂದ್ರೆ ನಮ್ಮ ಮನೆ ಕಡೆ ಬಂದಿರೋ ತೊಗೊಂಡೆ ನಾನು. ಸೊ ಅದು ನಿಮ್ಗೆ ತೋರಿಸ್ತೀನಿ. ನೋಡಿರಿ, ಇಲ್ಲೇ ಆ್ಯಕ್ಚುಲಿ ನಾನು ಶೋಕೇಸ್ನಾಗ ಇಟ್ಟೇನೆ, ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ 3 ಫಿಶ್ ಅದಾವೆ ರೀ. ನೋಡ್ರಿ ಸ್ನೇಹಿತರೆ, ಇಲ್ಲಿ ಕಾಣ್ತಾವೇನ್ರಿ ನಿಮಗೆ? 3 ಫಿಶ್ ಅದಾವೆ. ಅಕ್ವೇರಿಯಂ ಬೌಲ್ ಇಷ್ಟ ಐತಿದೆ, ನೋಡ್ಕೊಬೋದು ನೀವು. ಮೊನ್ನೆ ತೊಗೊಂಡೆ ನಾನು. ಆಮೇಲೆ ಅದಕ್ಕೆ 2 ಇದ್ದು. ಆ್ಯಕ್ಚುಲಿ ಅವು 2 ಕೊಟ್ಟು ಹೋಗಿದ್ರೆ, 2 ಕೊಟ್ಟು ಹೋದಾಗ ಇದು ಬ್ಲ್ಯಾಕ್ ಐತಲ್ಲ, ನಾ ತೊಗೊಂಬಂದೆ. ಇಲ್ಲಿ ಬ್ಲ್ಯಾಕ್ ಏನೈತಲ್ಲ, ಬ್ಲ್ಯಾಕ್ ನಾ ತೊಗೊಂಬಂದೆ. ಆಮೇಲೆ ಇನ್ನೊಂದು ಇಲ್ಲಿ ಸಿಲ್ವರ್ ಕಾಣ್ತೈತೆ ನೋಡ್ರಿ, ಅದನ್ನು ನಾ ತೊಗೊಂಬಂದೆ. ಜೋಡಿ ತೊಗೊಂಬಂದೆ. ಆ್ಯಕ್ಚುಲಿ 50 ರೂಪಾಯಿಗೆ 2 ಬಿತ್ತು. ಎಕ್ಸಾಕ್ಟ್ಲಿ ನಂಗೆ ಹೇಳಿದ್ರು, ಏನೋ ಹೆಸರು ಹೇಳಿದ್ರೆ ನಂಗೆ ಅಷ್ಟೊಂದು ಹೇಳಿ ಈಗ ಕಲಿಯೋಕೆ ನಾನು ಈಗ ತಿಳ್ಕೊಳತ್ತೀನಿ. ಒಂದು ಸಣ್ಣ ಫೈಬರ್ ಪ್ಲ್ಯಾಂಟನ್ನು ಅವರು ಫಿಕ್ಸ್ ಮಾಡ್ಯಾರ ಈ ಬೌಲ್ನಾಗ. ಸೊ ಅಂದ್ರೆ ಇನ್ನೂ ಡೆಕೋರೇಟಿವ್ ಆಗಿ ಕಾಣಲಿ, ಅವಕ್ಕೂ ಫಿಶ್ಶಿಗೂ ಮೀನುಗಳಿಗೆ ಏನೋ ನೀರೊಳಗದೇವಿ, ಎಲ್ಲೋ ಒಂದು ಸಮುದ್ರ ಅನ್ನೋ ಫೀಲಿಂಗ್ ಬರ್ತೈತಿ. ಸೊ ಅದಕ್ಕೆ ಮಾಡ್ಯಾರ. ನೋಡಿರಿ, ಏನಪ್ಪ ನಿಮ್ಗೆ ಜನರಲಾಗಿ ನಾನು ಹೇಳ್ಬೇಕಂತಂದ್ರೆ, ಈಗ ನೋಡಿರಿ, 20 to 30% ಅಥವಾ 50% ನೀರನ್ನು 3-4 ದಿನಕ್ಕೊಮ್ಮೆ ಚೇಂಜ್ ಮಾಡಿದರೆ ಉತ್ತಮ. ಅವ್ರು 10 ದಿನಕ್ಕೊಮ್ಮೆ ಅಂತ ಹೇಳೋಕಾರ, ಬಟ್ ಅಷ್ಟು ಮಾಡಬೇಡ್ರಿ. 4 ರಿಂದ 5 ದಿನ, ಅಟ್ಲೀಸ್ಟ್ 3 ರಿಂದ 4 ದಿನಕ್ಕೆ ನೀವು ನೀರನ್ನು ಚೇಂಜ್ ಮಾಡಿರಿ. ಸೊ ಎಲ್ಲೋ ಒಂದು ಕಡೆ ಸೇಫಾಗಿ ಫೀಲ್ ಮಾಡ್ತಾವೆ. ಆಮೇಲೆ ಸ್ವಲ್ಪ ನೀರು ಕಡಿಮೆ ಹಾಕಿರಿ, ಫುಲ್ ಹಾಕಬೇಡ್ರಿ. ಇಲ್ಲಿ ಮಟ್ಟ ಹಾಕಿದ್ರೆ ಸೊ ಅದು ಆಕ್ಸಿಜನ್ ಎಲ್ಲೋ ಒಂದು ಕಡೆ ಹಿಡಿತದೆ. ಸೊ ಸ್ವಲ್ಪ ನೀರು ಕಡಿಮೆನೇ ಇರಲಿ, ಓವರ್ ಫಿಲ್ಲಿಂಗನ್ನು ಅವಾಯ್ಡ್ ಮಾಡಿರಿ. ಸದ್ಯಕ್ಕೆ 3 ಅಂತೂ ಅದಾವೆ. ಕೆಲವು ಮರಿನೂ ಒಂದು ಆ್ಯಕ್ಚುಲಿ ಒಂದು ಮರಿ ಹಾಕೈತ್ರಿ, ಅದು ನಿಮ್ಗೆ ಕಾಣೋದಿಲ್ಲ. ಕೆಳಗಲ್ಲ ಸ್ಟೋನ್ ಕಡೆ ಅದಾವೆ, ಸ್ವಲ್ಪ ದೊಡ್ಡ ಆದಮೇಲೆ ಅಡ್ಡಾಡಕ್ಕೆ ಶುರು ಮಾಡ್ತವೆ. ಸೊ ಇದಿಷ್ಟು ಬೌಲ್. ಇದ್ರ ಬಗ್ಗೆ ಏನಾದರೂ ಮತ್ತೆ ನಿಮ್ಗೆ, ಸೊ ಈಗ ಸ್ಟಾರ್ಟಿಂಗ್ ಬೇಸಿಕ್ಕಾಗಿ ಯಾರಾದರೂ ನಾ ಅಕ್ವೇರಿಯಮ್ ಇಡಬೇಕು ಮನೆ ಒಳಗೆ, ಒಮ್ಮೆ ದೊಡ್ಡ ತರಬೇಡ್ರಿ. ಅವು ಫಿಲ್ಟರ್ ಇದ್ದಿದ್ದು ಇರ್ತಾವೆ. ಒಮ್ಮೆ ದೊಡ್ಡ ತಂದ್ರೆ ಯಾವ ಫಿಶ್ಶು ಎಷ್ಟು ಸೈಜ್ನಾಗ ಎಷ್ಟು ಫಿಶ್ಶನ್ನು ಬಿಡಬೇಕು, ಆಮೇಲೆ ಊಟ ಹೆಂಗೆ ಹಾಕ್ಬೇಕು ಎಲ್ಲ ಕಲಿಬೇಕಲ್ಲ. ಸೊ ಅದಕ್ಕೆ ನೀವು ಬೇಸಿಕ್ ಇದಕ್ಕೆ ಹೋಗೋದು ಚಲೋ. ಸ್ಟಾರ್ಟಿಂಗ್ ಆ್ಯಕ್ಚುಲಿ ಇನ್ನೂ ಮಟನ ಫಿಶ್ ಬೌಲ್ನ ಇಟ್ಟೇ ಇಲ್ಲ, ಅಕ್ವೇರಿಯಮ್ನ ಮನೆಯೊಳಗೆ ಇಟ್ಟೇ ಇಲ್ಲ. ಹೊಸದಾಗಿ ತರಾಕತ್ತೀನಿ ಅಂತಂದ್ರೆ ನೀವು ಯು ಕ್ಯಾನ್ ಗೋ ವಿತ್ ದಿಸ್ ಬೌಲ್, ಓಕೆ. ಸೊ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಫುಡ್, ಇದು ಟಾಯೋ ಅಂಥೇಳಿ, ಟಾಯೋ ಪ್ಲಸ್ ಡಿಸ್ಕವರಿ, ಇದು ಒಂದು ನಾನು ಏನಂತಾರೆ ಅದಕ್ಕೆ 2 in 1 ತರಿಸಿದ್ದೇನೆ ಆ್ಯಕ್ಚುಲಿ ಇದನ್ನು. ಇಲ್ಲಿ ನೋಡಿರಿ, ಗ್ರೋತ್ ಆ್ಯಂಡ್ ಕಲರ್. ಸೊ ಇದಕ್ಕೆ ಸಮಥಿಂಗ್ 100 ರೂಪೀಸ್ ಸಮಥಿಂಗ್ ಬಿತ್ತು, ತರಿಸಿದೆ ನಾನು. ಎಷ್ಟೈತಪ್ಪ ಇದು ಅಂತಂದ್ರೆ, ನೆಟ್ ವೇಟ್ 100 ಗ್ರಾಮ್ಸ್ ಅದ ರೀ. ಸೊ ಬರ್ತದೆ, ಇದನ್ನು ಮಾಡ್ಬೋದು, ಸ್ವಲ್ಪ ದಿನ ನಡೀತದೆ. ಭಾಳೇನು ಫುಡ್ ಹಾಕಂಗಿಲ್ಲ ನಾವು ಅದಕ್ಕೆ. ಸ್ವಲ್ಪ ಆವಾಗ ಮಾರ್ನಿಂಗ್ ಒಂದು ಟೈಮ್, ಈವ್ನಿಂಗ್ ಒಂದು ಟೈಮ್ ಹಾಕ್ತೀವಿ. ಸೊ ನೋಡ್ರಿ, ಇಷ್ಟು ತೋರಿಸೋದಿತ್ತು. ಥ್ಯಾಂಕ್ ಯು ಸೋ ಮಚ್ ಗೈಸ್ ವಾಚಿಂಗ್ ಫಾರ್ ದ ವಿಡಿಯೋ. ಮತ್ತೆ ಒಂದು ಒಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೇನಂತ. Thank you so much for watching. Santosh Trivedi signing off from Dharwad. Thank you.